ಕಾಣಿಸ್ತಾ ಇದ್ದೇನೆ, ಇದು ಕಾಪ್ರಿ ದೇವಸ್ಥಾನ. ಇದು ನಾನು ಕಾಣಿಸ್ತಾ ಇದ್ದೆ ನೋಡಿ, ಇದು ದೇವರು ಪವರ್ಫುಲ್ ದೇವರು, ಪುರಾತನದಿಂದ ಬಂದಂತಹ ದೇವರಿದು. ಅಂದರೆ ಸೌತ್ ಆಫ್ರಿಕಾದಿಂದ ಬಂದಂತಹ ದೇವರು ಇಲ್ಲಿ ವಾಸ ಆದಾಗ ಇಲ್ಲಿ ಅದರದೊಂದು ದೇವಸ್ಥಾನನ ಕಟ್ಟಿದ್ದಾರೆ. ಈ ದೇವರಿಗೆ ವರ್ಷಕ್ಕೊಂದ್ಸಲ ಪೂಜೆ ಆಗುತ್ತೆ. ಅದಕ್ಕೆ ದೇವರಿಗೆ ಈಡಿ, ಸೇಣದ ಬತ್ತಿ ಇಂಥದ್ದೆಲ್ಲ ಅರ್ಪಣೆ ಮಾಡ್ತಾರೆ. ಮಂಗಳೂರಲ್ಲಿ ಯಾವ ರೀತಿ ಕೊರಗಜ್ಜ ಸ್ವಾಮಿ ಇದ್ದಾರೋ ಅದೇ ರೀತಿ ನಮ್ಮ ಇಲ್ಲಿ ಕಾರವಾರದಲ್ಲಿ ಕೂಡ ಕಾಪ್ರಿ ದೇವಸ್ಥಾನ ಇದೆ. ಈ ಬ್ರಿಡ್ಜ್ ಏನು ಇವತ್ತು ತುಂಡಾಗಿದೆ. 1984ನೇ ಇಸ್ವಿದಲ್ಲಿ ಈ ಬ್ರಿಡ್ಜನ್ನು ಕಟ್ಟಿದ್ರು. ಗ್ಯಾಮನ್ ಇಂಡಿಯಾ ಅಂತ ಒಂದು ಕಂಪ್ನಿ ಕಟ್ಟಿತ್ತು. ಆ ಬ್ರಿಡ್ಜ್ ಇವತ್ತು ಡೆಮಾಲಿಷ್ ಆಗಲಿಲ್ಲ. ಒಂದು ಲಾರಿ ಬಿದ್ದಿತ್ತು. ಆ ಲಾರಿ ಡ್ರೈವರ್ ಕೂಡ ಇವತ್ತು ಆರಾಮಾಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ. ಆದರೆ ಈ ದೇವರು ಇಲ್ಲೇ ಒಂದು ಕಾಪ್ರಿ ದೇವಸ್ಥಾನ, ಅದೇ ರೀತಿ ಕುರುಮಗಡ ದೇವಸ್ಥಾನ, ಅದೇ ರೀತಿ ದುರ್ಗಾ ಮಾತೆ, ಅದೇ ರೀತಿ ಕಾಳಿಕಾ ಮಾತೆ, ಇದೆಲ್ಲ ಪವರ್ಫುಲ್ ದೇವರು. ಇದು ಕಾಪ್ರಿ ದೇವಸ್ಥಾನ. ಇದು ಒಂದು ಈ ರಸ್ತೆಗೆ ರಕ್ಷಣೆ ಮಾಡುವಂಥ ಈ ದೇವರು ಇವತ್ತು ಎಲ್ಲರಿಗೂ ಕೂಡ ರಕ್ಷಣೆ ಮಾಡಿದೆ. ಯಾಕಂದರೆ ಯಾವುದೇ ಕೂಡ ರಾತ್ರಿ ಆಗಿದ್ದಕ್ಕೆ ಎಷ್ಟೋ ಜನರಿಗೆ ಏನೂ ಕೂಡ ಆಗಲಿಲ್ಲ. ಇದು ಒಂದು ಬೆಳಗ್ಗೆ ಮುಂಚೆ ಆದರೆ ಭಾರಿ ಅನಾಹುತ ಆಗುತ್ತಂತ ಇಲ್ಲಿ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಯಾಕಂದರೆ ಶಾಲಾ ಕಾಲೇಜೆಲ್ಲ ಪ್ರಾರಂಭ ಆಗಿತ್ತು. ಯಾವುದೇ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿ ಆಗಲಿ ಮತ್ತು ಎಲ್ಲ ಟೂರಿಸಮ್ ಅಂದರೆ ಗೋವಾ ಕಾರವಾರ ರಸ್ತೆ ಇದು. ಇನ್ನು ನೋಡಿ ಕಾಣಿಸ್ತಾ ಇದೆ ನಾನು, ಗೋವಾ ಕಾರವಾರ ರಸ್ತೆ ಇದು. ಈ ಗೋವಾ ಕಾರವಾರ ರಸ್ತೆ ಈ IRBದವರು ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಹೊಸ ಬ್ರಿಡ್ಜನ್ನು ಅವ್ರು ಮಾಡಿದ್ದಾರೆ. ಹಳೆ ಬ್ರಿಡ್ಜ್ ಹಾಗೆ ಇಟ್ಟಿದ್ರು 1984. ಅದು ಯಾಕೆ ಹೊಸ ಬ್ರಿಡ್ಜನ್ನು ಕಟ್ಟಲಿಲ್ಲ ಅಂತ ಅದೇ ಪ್ರಶ್ನೆ ಆಗ್ತಾ ಇದೆ ಈಗ. ಆದರೆ ಈ ದೇವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಯಾವುದೇ ಕೂಡ ಇಲ್ಲಿ ಪ್ರಾಣಹಾನಿ ಆಗಲಿಲ್ಲ. ಇದು ನಮ್ಮ ಕಾರವಾರದ ಕಾಳಿ ಬ್ರಿಡ್ಜು, ಕಾರವಾರ ಗೋವಾ ಹೈವೇ NH66. ಈ 1 ಗಂಟೆ ಸುಮಾರು ಈ ಬ್ರಿಡ್ಜು ಕುಸಿದಿದೆ. 3 ಕಡೆ ಕುಸಿದಿದೆ ಬ್ರಿಡ್ಜು. ನಾನು ಕಾಣಿಸ್ತೇನೆ ನಿಮಗೆ. ಸುಮಾರು ಜನ ಇಲ್ಲಿ ಸ್ಥಳೀಯರು ಹಾಗೂ ಹೊರ ತಾಲೂಕಿನಿಂದ ಜನರು ಕೂಡ ಈ ಬ್ರಿಡ್ಜನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ.